ಆ ಟಿವಿ ನಾವು ಬೀದಿ ನಾಟಕವನ್ನ ಗಮನವಿಡಿಲ್ಲಿ ಒಂದು ಮಾಹಿತಿ ಇದೆ ಅಣ್ಣ. ಇದು ಚಿತ್ರಾನ್ನ ಮೊಸರನ್ನ ಮೃಷ್ಟಾನ್ನದ ಕಥೆಯಲ್ಲಣ್ಣ, ಕಥೆಯಲ್ಲ. ಇದು ಮದುವೆ ಮನೆಯಲ್ಲಿ ಹಬ್ಬದ ಖುಷಿಲಿ ಬೀದಿಗೆ ಎದೆಯೋ ಅನ್ನದ ಕಥೆಯಣ್ಣ, ಅನ್ನದ ಕಥೆ. ಇದು ರೈತನ ಬೆವರಿನ ಕಥೆಯಣ್ಣ, ಬೆವರಿನ ಕಥೆ. ಕೇಳಪ್ಪ ಕೇಳ್ರಿ, ಆ ಟಿವಿ ನಾವು ಬೀದಿ ನಾಟಕವನ್ನ, ಆ ಟಿವಿ ನಾವು ಬೀದಿ ನಾಟಕವನ್ನ. ನಮಸ್ಕಾರ. ಇನ್ನು ಕರ್ತವ್ಯ ಗುಂಪಿನ ಮೊದಲ ಬೀದಿ ನಾಟಕ ಅಣ್ಣಬೊಮ್ಮ ಪರಬ್ರಹ್ಮ ಕುರಿತಾಗಿದೆ. ಈಗ ಮೊದಲ ನಾಟಕ ಗೋಲ್ಡನ್ ಸ್ಟಾರ್ ನ ಗ್ರ್ಯಾಂಡ್ ಮದುವೆ. ಈಗ ಪಾತ್ರ ಪರಿಚಯ. ಸೋಮು ಆಗಿ ವಿನೋದ್, ಪಾಂಡು ಆಗಿ ಜಯರಾಮಾಚಾರಿ ಹಾಗೂ ಚಂದು ಆಗಿ ಪ್ರವೀಣ್. ಇದರ ಮಹತ್ವ ಏನೆಂದರೆ ಮದುವೆ ಸಮಾರಂಭಗಳಲ್ಲಿ, ಇತರ ಸಮಾರಂಭಗಳಲ್ಲಿ ಹೆಚ್ಚುವರಿಯಾಗಿ ಮಿಕ್ಕುವ ಅನ್ನದ ಕುರಿತಾಗಿದೆ. ಬನ್ನಿ ನೋಡೋಣ. ಸಜೆಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೇನು ಅಂಬೇಡ್ಕರ್ ಸಿನಿಮಾನ ಇಲ್ಲ ಮದುವೆ ಮನೆನಾ? ಈ ಪಾರ್ಟಿ ಜನ ಸೇರ್ಕೊಂಡವ್ರೆ. ಗೋಲ್ಡನ್ ಸ್ಟಾರ್ ಅದು ಗಣೇಶ್ ಅಲ್ವೇನೋ? ನೀನು ಸರಿ, ಗೋಲ್ಡನ್ ಸ್ಟಾರ್ ಅವರೊಬ್ಬರೇನಾ? ನಮ್ ಚಂದ್ರನ ಇಲ್ವಾ? ಅವನು ಗೋಲ್ಡನ್ ಜ್ಯುವೆಲ್ಲರ್ಸ್ ಅಂಗಡಿ ಇಕ್ಕಿಲ್ವಲ್ಲ ಎಸ್ಟಿರೋಡಲ್ಲಿ? ಅವ್ರ ಮಗ ಗೋಲ್ಡನ್ ಸ್ಟಾರ್ ತಾನೆ. ಅದು ನಿಜನೇ. ಅಲ್ಲ ಸೋಮಣ್ಣ, ಸಿಂಪಲ್ ಆಗಿ ಮದುವೆ ಆಗಿ ಫಾರಿನ್ ಹನಿಮೂನ್ಗೆ ಹೋಗೋದು ಬಿಟ್ಟು ಇಷ್ಟೊಂದು ಜನ ಯಾಕೆ, ಇಷ್ಟೊಂದು ಖರ್ಚಾಕೆ? ಗೊತ್ತಿಲ್ಲ ಗುರು, ನಮ್ಮಂತ ಗೋಲ್ಡನ್ ಸ್ಟಾರ್ ಒಳ್ಳೆ ಊಟ ಬಿಡು. ನಮ್ ಚಂದ್ರನ ಇದನ್ನಲ್ಲ ಇಲ್ಲಿ ಅವನೇ ಬಂದ್ಬಿಟ್ಟ. ಏನ್ ಗುರು ನಮ್ಗೆ ನಡೀತಿದ್ಯಪ್ಪ ಮಗಂದು ರೇಟ್ ಬಂದಿದ್ದೆ ಮನೆಗೆ. ಬಂದಿದೆ, ನೀನ್ ಬಂದಿಲ್ಲ ಏನಿಲ್ಲ, ಸುಳ್ಳು. 15 ದಿನ ಬಂದಿದ್ದಪ್ಪ ನಾನು. ಮನೆ ಬೀಗ ಹಾಕಿತ್ತು. ಮಗಂದು ಮದುವೆ ನಡೀತಾ ಇದೆ. ಬನ್ನಿ ಮಗನ ಜೊತೆ ಗರಿಸ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ ಬರಪ್ಪ. ಬರ್ರಿ ಬರ್ರಿ ಬರ್ರಿ, ಗ್ಯಾರಂಟಿ ಒಳ್ಳೆ ಊಟ. ಬರ್ರಿ. ಪಾಂಡು ಏನಿದು ಇಷ್ಟೊಂದು ಐಟಮ್ಸ್ ಹಾಕೋರೆ? ಐಸ್ ಕ್ರೀಮು, ಚಾಟ್ಸ್ ಸ್ಟಾಲು, ಇಷ್ಟೊಂದು ಊಟ ಒಬ್ಬ ತಿನ್ನಕ್ ಆದಿತ್ತ ಗುರು? ಅಲ್ಲ ಸೋಮಣ್ಣ, ಈ ಅರ್ಧಂಬರ್ಧ ದಿನ ಕಿಡಿ ಫ್ಯಾಮಿಲಿ ಹಾಕ್ಬಿಡ್ಬೇಕು ಅಂತೀನಿ. ಅವೆಲ್ಲ ಸ್ಟೇಟಸ್ ಮೇಂಟೈನ್ ಮಾಡಕ್ಕೆ. ಮುಂದೆವು ಫುಲ್ ತಿನ್ನಕ್ ಬಂದವೆ ಅನ್ಕೊಂಡ್ಬಿಡ್ತವೆ, ಅದಕ್ಕೆ ಅರ್ಧಂಬರ್ಧ ತಿಂದು ಬಿಸಾಕ್ತವೆ. ಇನ್ನು ಅನ್ನ ಬರೀ ಅನ್ನ ಅಲ್ಲ, ರೈತರು ಬೆವರು. ನೋಡ್ರೆ ರೈತರು ಕಷ್ಟ ಪಡ್ತವ್ರೆ, ಇಷ್ಟೊಂದು ವೇಸ್ಟ್ ಮಾಡ್ತವ್ರೆ. ಇದಕ್ಕೆಲ್ಲ ಏನ್ ಪರಿಹಾರ ಅಂತೀನಿ? ಸಿಂಪಲ್, ಒಂದೇ ಒಂದು ಪರಿಹಾರ, ಏನು ಇಲ್ಲ. ಒಂದೇ ಒಂದು ನಂಬರ್ ಡಯಲ್ ಮಾಡ್ಬೇಕು, 9845829826. ಇಲ್ಲ ಅಂದ್ರೆ ಅಲ್ಲಿ ನೋಡಿ ಎಷ್ಟೊಂದು ನಂಬರ್ಗಳಿದಾವೆ, ಅದು ಯಾವ್ದಾನ ಒಂದು ನಂಬರ್ ಮಾಡಿದ್ರೆ ಸಾಕು. ಸೋಮ ನಂಬರ್ ಅಲ್ಲ ಕೇಳಿದ್, ಪರಿಹಾರ ಕಣೋ, ಪರಿಹಾರ. ಅದೇ ಪರಿಹಾರ ಮಾಡಿ ಈ ನಂಬರ್ ಫೋನ್ ಮಾಡಿದ್ರೆ ಸಾಕು. ಅವರು NGOsಗಳು ಇರ್ತಾರೆ, ಅವ್ರು ಬಂದು ಆ ನಂಬರ್ ಎಷ್ಟೇ ಮಿಕ್ಕಿರ್ಲಿ ಅನ್ನ ಮದುವೆ ಮನೆಯಲ್ಲಿ ಎಲ್ಲ ತಗೊಂಡು ಅದು ಅನಾಥಾಶ್ರಮದಲ್ಲಿ ಬಡ ಮಕ್ಕಳಿಗೆ ಎಲ್ಲರಿಗೂ ಕೊಡ್ತಾರೆ. ಅದೇ ಪರಿಹಾರ. ಇದು ಅವರೊಬ್ಬರ ಕರ್ತವ್ಯ ಅಲ್ಲ ಕಣೋ, ಇದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಸಂಸಾರ 16,000. ಈಗ ಪಾತ್ರ ಪರಿಚಯ ಮಾಡಿಕೊಳ್ಳೋಣ. ಅಮ್ಮನಾಗಿ ರೂಪ, ಅಪ್ಪನಾಗಿ ರಾಕೇಶ್, ಮಗನಾಗಿ ಅರುಣ್, ಸೊಸೆಯಾಗಿ ಅಮೃತ ಹಾಗೂ ಇತರೆ ತಂಡದವರು. ಈ ನಾಟಕದ ಮಹತ್ವ ಏನೆಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಮಿಕ್ಕುವ ಹೆಚ್ಚುವರಿ ಆಹಾರದ ಕುರಿತಾಗಿದೆ. ಬನ್ನಿ ನೋಡೋಣ. ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ. ನಮ್ಮ ಸಂಸಾರ 16,000. ಯಾಕೆ ಅಂದ್ರ ಇವತ್ತು ನಮ್ಮ ಮದುವೆ ಆಗಿ 25 ವರ್ಷ ಆಯ್ತು. ಇವನು 25 ಇಯರ್ಸ್. ಮದುವೆ ಆಗಿ 3 ತಿಂಗಳಿಗೆ ಡಿವೋರ್ಸ್ ತಗೊಳ್ಳೋ ಈ ಕಾಲದಲ್ಲಿ ನನ್ನ ಗಂಡನ ಜೊತೆಗೆ 25 ವರ್ಷ ಇದ್ದೀನಿ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ ಹೇಳಿ ನನ್ನ ಗಂಡನ್ ಹೇಳಕ್ ಹೋದ್ರೆ ಏನ್ ಹೇಳಿದ್ರು ಗೊತ್ತಾ? ಹಳ್ಳಕ್ ಬಿದ್ದು 25 ವರ್ಷ ಆಯ್ತಾ ಅಂತ ನನ್ನೇ ಕೇಳದ. ಅದು ಹೋಗ್ಲಿ, ಮಗ ಸೊಸೆ ಇದ್ದಾರೆ, ಒಂದ್ ಡಿಶ್ ಕೂಡ ಮಾಡ್ಲಿಲ್ಲ. ಯಾವ್ದೋ ಗೆಟ್ ಟುಗೆದರ್ ಫಂಕ್ಷನ್ ಅಂತೇಳಿ ಅರ್ಜೆಂಟ್ ಆಗಿ ರೆಡಿಯಾಗಿ ಹೊರಟೆ ಹೋದ್ರು. ಇನ್ನು ಇವ್ರು 3 ಜನಕ್ಕೋಸ್ಕರ ನಾನು ಹಬ್ಬದ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಅದು ಏನ್ ಮಾಡ್ತಾರೋ ಏನೋ.
ಏನ್ ರೈತರ ಎಷ್ಟು ಜನ ಸಾಯ್ತವ್ರಂತೆ? ಓ ಕೋದಂಡ ಕನ್ನಡಿ ನೋಡೋಣ. ಯಾಕೋ ಕೋದಂಡ ನಾನ್ ಕಣೋ ಭೀಮನಹಳ್ಳಿ ಭೀಮ. ಓ ಸಖತ್ತಾಗಿ ಮಗ. ಅದು ಮಿನಿಸ್ಟರ್ ಮೀಟ್ ಮಾಡಕ್ ಬಂದಿದ್ದೆ. ಕಾದು ಸುಸ್ತಾಗ್ಬಿಟ್ಟಿದೆ. ಬಾರೋ ಹಂಗೆ ಊಟ ಮಾಡ್ಕೊಂಡು ಮಾತಾಡೋಣ. ಇವತ್ತು ನಮ್ಮ 25 ವರ್ಷ. ಭೋಜನ ಮಾಡ್ಕೊಂಡು ಕಾಯ್ತಾ ಇದಾರೆ. ಊಟ ಮಾಡೋಣ. ಬೇಜಾರಾಗ್ಬಿಟ್ಟಿದೆ. ಬಾರೋ ತಿಳ್ಕೊಂಡು ಮಜಾ ಮಾಡ್ಕೊಂಡು ಬರೋಣ. ಆಗಿದ್ದಾಗಲಿ ನೋಡಿ ಮಾದಪ್ಪನ ಜಾತ್ರೆ. ಬಾರೋ ಬಾರೋ ಬಾರೋ. ಈ ಕಡೆ ಸೈಜ್ ಮಾಡು. ಈ ಕಡೆ I asked for my bill. I tell them I want to share. So ಅದು suppose ಸರಿ you ಬನ್ನಿ, get ಅಡುಗೆ ರೆಡಿ ಆಗಿದೆ, ಕೈ ಕಾಲು ತೊಳ್ಕೊಂಡು Loud. ಬರ್ತಾ ಇದ್ದಾರಂತೆ, ಊಟ ಮಾಡೋಣ ಎಲ್ಲರ ಜೊತೆಗೆ. ಸ್ವಲ್ಪ ಮುಂದೆ ಬನ್ನಿ. ಅಂದ್ರೆ ಹೇಳೋದಲ್ವೇನಮ್ಮ? so I actually have paid 8 for 2 people. ನಂಗೆ ಗೊತ್ತು, ಮಾಡಿದ ಅಡುಗೆ ವೇಸ್ಟ್ ಮಾಡಿಲ್ಲ ಅಂದ್ರೆ ನಿಮಗೆಲ್ಲ ಸಮಾಧಾನನೇ ಆಗಲ್ಲ. ಮೊದಲೇ ಹೇಳ್ಬೇಕು ತಾನೇ, ನೀವು ಅಡುಗೆ ಮಾಡಬೇಡಿ, ಹೊರಗಡೆ ಊಟ ಮಾಡ್ಕೊಂಡು ಬರ್ತೀವಿ ಅಂತ. ನಿಮ್ಮ ಅಪ್ಪ ಬರ್ತಾ ಇದಾರೆ, ಅವ್ರು ಅದೆಲ್ಲ ತಿಂದವರೋ ಏನೋ. ಏನೇ ಅದು ಮದುವೆ ಆಗಿ 25 ವರ್ಷ ಆದ್ರೂ ಈ ಜಗಳ ಮಾಡೋದು ತಪ್ಪಲಿಲ್ಲ ನೋಡು. ಅದು ಸರಿ, ನೀವಾದ್ರೂ ಊಟ ಮಾಡ್ತಿರೋ ಇಲ್ವೋ? ಅಯ್ಯೋ ಅದು ರಾಮನಹಳ್ಳಿ ರಾಮ, ಸೋಮನಹಳ್ಳಿ ಸೋಮ, ಭೀಮನಹಳ್ಳಿ ಭೀಮ 3 ಜನ ಸಿಕ್ಕಿದ್ರಪ್ಪ. ಹಂಗೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡ್ ನೋಡು. ನೋಡಿದ್ರ ನಮ್ಮ ಸಂಸಾರದ ಕತೆನ ದಿನ ಹೀಗೆ ಅನ್ನ ವೇಸ್ಟ್ ಮಾಡ್ತಾರೆ. ಎಷ್ಟೋ ಜನ ಹೊಟ್ಟೆಗೆ ಊಟ ಇಲ್ದಲೆ ಹಸುಕೊಂಡಿರ್ತಾರೆ. ಅನ್ನದ ಬೆಲೆ ಎಲ್ಲ ಗೊತ್ತಿದ್ಯಾ ಇವರಿಗೆ? ಇದಕ್ಕೆಲ್ಲ ಏನ್ ಪರಿಹಾರನೋ ಏನೋ. ಇಷ್ಟಕ್ಕೆಲ್ಲ ಯೋಚನೆ ಮಾಡ್ತೀರಾ ಮೇಡಮ್? ಇದಕ್ಕೆಲ್ಲ ಒಂದು ಪರಿಹಾರ ಇದೆ. 9886590406. ರೀ, ನನ್ನ ನಂಬರ್ ಕೇಳಿಲ್ಲ ರೀ, ಅನ್ನದ ಪರಿಹಾರ ಕೇಳಿದ್ದು. ನಂಬರಲ್ಲೇ ಪರಿಹಾರ ಇದೆ ಮೇಡಮ್. ಅದು ಹೇಗೆ? ಕೆಳಗಿರೋ ನಂಬರ್ಗೆ ಫೋನ್ ಮಾಡಿ ನಿಮ್ ಉಳಿದಿರೋ ಪದಾರ್ಥಗಳನ್ನೆಲ್ಲ ತಗೊಂಡೋಗಿ ಬಡ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಹಂಚುತ್ತಾರೆ. ಉಳಿದ ಅನ್ನ ಹಸಿದ ಹೊಟ್ಟೆಯ ಸೇರಿಸುವುದು ಅವರ ಕರ್ತವ್ಯ ಮಾತ್ರ ಅಲ್ಲ, ನಮ್ಮ ಕರ್ತವ್ಯ. ಬೀದಿ ನಾಟಕ ಹೆಸರು ರೈತರ ಬವಣೆ. ಎಲ್ಲ ಗೊತ್ತಿದೆ ರೈತರು ಎಷ್ಟು ಕಷ್ಟ ಪಡ್ತಾರೆ ಅಂತ. ಪಾತ್ರದ ಪರಿಚಯ ಮಾಡ್ಕೊಳ್ಳೋಣ. ಸೋಮನ್ ಆಗಿ ವಿನೋದ್, ಬಸಪ್ಪ ಆಗಿ ಜಯರಾಮ್, ಆಂಕರ್ ಆಗಿ ರೂಪ, ರಿಪೋರ್ಟರ್ ಆಗಿ ವಿನೋದ್, ಮತ್ತೆ ಸಹಪಾತ್ರಧಾರಿಗಳಾಗಿ ಪ್ರೇಮ್ ಹಾಗೂ ತಂಡದವರು. ಈ ನಾಟಕದ ಮೂಲ ಉದ್ದೇಶ ಏನಂದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಲದ ಬಾಧೆಯಿಂದ ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಏನಾಗುತ್ತೆ, ರೈತರ ಕಥೆ ಏನು, ಮುಂದಿನ ನಮ್ಮ ದೇಶದ ಭವಿಷ್ಯ ಏನು, ರೈತರಿಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಕರ್ತವ್ಯ ವಾರ್ತೆಗೆ ಸ್ವಾಗತ. ಮುಖ್ಯಾಂಶಗಳು. ಈ ದಿನದ ದುಃಖಕರ ಸಂಗತಿ ಅಂದ್ರೆ ಹಾವೇರಿಯ ಬಡ ರೈತ ವೀರಪ್ಪ ಸಿಂದಗಿ ಎಂಬುವರು ಸಾಲ ಬಾಧೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಥಳೀಯ ಪ್ರತಿನಿಧಿಯಾದ ಜಾವಗಲ್ ಶ್ರೀನಾಥ್ ಅವರನ್ನ ಸಂಪರ್ಕಿಸೋಣ. ಹಲೋ ಶ್ರೀನಾಥ್ ಅವರೇ. ಹಲೋ ಮೇಡಮ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಹೌದು. ನೀವ್ ಹೇಳ್ತಾರ ಸರಿ. ಏನಂದ್ರೆ ಇಲ್ಲಿ ಬೀದರ್ನ ಹಾವೇರಿ ತಾಲೂಕಿನಲ್ಲಿ, ಸಿಂದಗಿ ತಾಲೂಕಿನಲ್ಲಿ ವೀರಪ್ಪ ಎಂಬುವರು ರೈತ ಆತ್ಮಹತ್ಯೆಗೊಂಡಿದ್ದಾರೆ. ಅವರು ತಮ್ಮ ಹೊಲದಲ್ಲೇ ಇದೇ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಕೇವಲ 50,000 ರೂಪಾಯಿ ಸಾಲಗಳು. ಈ 50,000 ರೂಪಾಯಿಗಳನ್ನ ಸಾಲವನ್ನು ತೀರಿಸಲಾಗದೆ ಅವರು ತಮ್ಮ ಹೆಂಡತಿ ಹಾಗೂ 2 ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಸ್ಮಿತಾ, ಟಿವಿ ಕರ್ತವ್ಯಕ್ಕೆ ಧನ್ಯವಾದಗಳು. ನಮಸ್ಕಾರ. ಇಲ್ಲಿರೋ ನಡೆದಿರೋ ಘಟನೆ ಸುಮಾರು ದಿವಸ ನಾವು ಕೇಳ್ಪಟ್ಟಿರೋ ವಿಷಯಗಳು. ಇವತ್ತಿಗೂ ರೈತರು ಎಷ್ಟೋ ಜನ ತನ್ನ ಕೊನೆ ದಿವಸನ ಕೈ ಹಿಡ್ಕೊಂಡು ಮುಂದಕ್ಕೆ ಏನು ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಆಗಿಬ್ಬರು ರೈತರು ಬೆಂಗಳೂರಿಗೆ ಪ್ರತಿಭಟನೆ ಅಂತ ಬಂದಾಗ ಅವ್ರು ಆಡಿಸೋ ಮಾತುಗಳನ್ನ ಫಸ್ಟ್ ಕೇಳ್ಬಿಡೋಣ ಬನ್ನಿ. ಜೋರಾಗಿ ಮುಂದೆ ಹೋಗಿ ಜೋರಾಗಿ
హలో ఏమండి డబ్బులు ఇవ్వాలా పోయారు కదా డబ్బులు ఇవ్వండి. ಅಲ್ಲೋ ಬಸಣ್ಣ ಬೆಂಗಳೂರಿನ ಕರ್ನಾಟಕ ರಾಜಧಾನಿ ಅಂತಾರು ಇಲ್ಲಿ ನೋಡ್ರಿ ಎಲ್ಲಾರು ಎಕಡ ಏನಾರ ಅಂತ ಮಾತಾಡಕತ್ತಾರೆ. ನಾವೇನ್ ಕರ್ನಾಟಕದಾಗ ಬೇರೆ ಭಾಷೆದಾಗಿವಿ. కన్నడ డబ్బులు 10 రూపాయలు పోయారు కదా. ಏ ಮಂಜು ಮಗನ ಅಡ್ಗೆ ತಗೊಂಡ್ ಬಡಿತೀನಿ ನೋಡಿ. ಏ, ఇక్కడ అంతా డబ్బులే. ಅವ್ರಿಗೆ ಯಾಕೆ ಕೊಡ್ಬೇಕಂತೀವಿ? అంత డబ్బులే బెంగళూరులో. ಎಸಿ ಮಕ್ಕಳು ತಗೊಂಡು పదండి వచ్చారు ఇక్కడ. ಬೇಕೇ ಬೇಕು ಬೇಕೇ ಬೇಕು ರೈತರ ಸಾಲ ಮನ್ನಾ ಆಗ್ಲಿ. ರೈತರ ಸಾಲ ಮನ್ನಾ ಆಗ್ಲಿ. ಈ ಪ್ರತಿಭಟನೆ ಮುಗ್ದೈತಿ. ನಮ್ಮ ಮಂತ್ರಿಗಳನ್ನ ಜೋರಾಗಿ ಅಲ್ಲೋ ಬಸಣ್ಣ ಈ ಪ್ಯಾಟಿ ಮಣ್ಣಿಗೆ ರೈತರ ಕಷ್ಟ ಅರ್ಥ ಆಗುತ್ತೆ. ನಿಜ ಇನ್ನ ದೇಶ ಮಂದಿ ರೈತರು ಪ್ರಾಣ ಕಳ್ಕೊಬೇಕೇ ನಂಗೆ ಗೊತ್ತಿಲ್ಲ. ನಮ್ದಂತೂ ಕತೆ ಹಿಂಗಾಯ್ತು. ನಮ್ದು ಮಕ್ಕಳಾದ್ರೂ ಚೆನ್ನಾಗಿ ಓಟ್ ಬರ್ಬೇಕು. ನಿಜ ನಮ್ಮ ಮಕ್ಕಳನ್ನ ಚಲೋ ಅಭ್ಯಾಸ ನಡೆಸಿ ಖಾಸಗಿ ನೌಕರಿನೋ ಸರ್ಕಾರಿ ನೌಕರಿ ಹೇಳಿ ಬಸಣ್ಣ ಖಾಸಗಿ ನೌಕರಿ ಆಗಲಿ ಸರ್ಕಾರಿ ನೌಕರಿ ಆಗಲಿ ಬೆಳಗ್ಗೆ 10ರಿಂದ ಸಂಜೆ 6 ಮಟ್ಟ ಆರಾಮ್ಸೆ ದುಡ್ಡು ಹೋಗ್ತಾರೆ. ನಮ್ಮ ಕತೆ ಆಗಲ್ಲ. ರೈತರ ಕತೆ ಗೊತ್ತಲ್ಲ. ಮಳೆ ಕೊಟ್ರಂತೂ ಮಳೆ ಕೈ ಕೊಟ್ರಂತೂ ಮುಗ್ದಂಗ ಒಂದು ತಾರೀಕು ಗೊತ್ತಿಲ್ಲ ಅಂತ ಪೂರ ಮುಂದೆ ನಡಿ ಇದೇ ಅಲ್ಲ ಇವತ್ತಿನ ಎಷ್ಟೋ ರೈತರುಗಳ ಕತೆ. ಇದೇ ಥರ ಮುಂದುವರೆದ್ರೆ ಮುಂದಕ್ಕೆ ಈ ದೇಶದಲ್ಲಿ ಒಬ್ಬ ರೈತನ ಉಳ್ಕೊಳಲ್ಲ. ಮಾತಿಗೆ ಮುಂಚೆ ದೇಶದ ಬೆನ್ನೆಲುಬು ರೈತ, ಜೈ ಜವಾನ್ ಜೈ ಕಿಸಾನ್ ಅಂತ ನಾನಾ ಡೈಲಾಗ್ಗಳು ಹೊಡಿತೀವಿ. ಆದರೆ ಅವ್ರಿಗೆ ಅಂತ ಒಂದು ಸಮಸ್ಯೆ ಬಂದಾಗ ನಾವು ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಎಲ್ಲ ಸರ್ಕಾರದ ಕೈ ತೋರಿಸ್ಬಿಟ್ಟು ನಮ್ಮ ಪಾಡು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಇವ್ರಿಗೋಸ್ಕರ ನಾವು ಬೇರೆ ಏನು ಮಾಡೋಕ್ಕಾಗುತ್ತೆ ನಾವು ಅಂತ ನೀವು ಎಲ್ಲಾದರೂ ಕೇಳ್ಬೋದು. ಅವ್ರಿಗೋಸ್ಕರ ಸಹಾಯ ಮಾಡಬೇಕಾದ್ರೆ ಅವ್ರು ಹೊಲಲ್ಲಿ ಕೆಲಸ ಮಾಡಿಕೊಂಡು ಇಲ್ಲ ಏನೋ ದುಡ್ಡು ಕೊಟ್ಟರೆ ಸಹಾಯ ಮಾಡ್ಬೇಕಂತ ಏನಿಲ್ಲ. ಅವ್ರು ಕಷ್ಟಪಟ್ಟು ದುಡಿಯೋ ಬೆಳೆನ ನಾವು ವೇಸ್ಟ್ ಮಾಡಿದ್ರೆ ಇದ್ರೇ ಸಾಕು. ಯಾಕಂದರೆ ಪ್ರತಿಯೊಂದು ಅನ್ನದಲ್ಲೂ ತಿನ್ನೋನ ಹೆಸರು ಇರುತ್ತೆ ಹೊರತು ಅದು ಕಷ್ಟಪಟ್ಟು ಬೆಳೆಸಿರೋನ ಹೆಸರು ಇರೋಲ್ಲ. ಕಷ್ಟಪಟ್ಟು ಬೆಳೆಸಿರೋನ್ಗೆ ಆ ಅಧಿಕಾರ ಆದಮೇಲೆ ತಿನ್ನೋ ನಮಗೆಲ್ಲಿಂದ ಬರುತ್ತೇಳಿ. ಹಂಗೂ ಒಂದು ವೇಳೆ ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ ತಿಂಡಿನೋ ಅನ್ನೋನ ಮಿಕ್ಕರೆ ದಯವಿಟ್ಟು ಇಲ್ಲಿ ಹಿಂದೆ ನಾವು ನಂಬರ್ಗಳಿಗೆ ಫೋನ್ ಮಾಡಿ ಅವರೇ ಬಂದು ತೊಗೊಂಡೋಗಿ ಹಸಿರು ಹಾಳು ಹೊಟ್ಟೆಗೆ ತುಂಬಿಸ್ತಾರೆ. ಇದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಮಾಡ್ತಾರೋ ಕೆಲಸ ಇದು. ಆದರೆ ನಮ್ಮ ಸಂತೋಷ ಏನಂದರೆ ಎಲ್ಲರ ಕರ್ತವ್ಯ ಆಗಬೇಕು. ಇಷ್ಟು ಜನ ನಿಂತು ಇದರಲ್ಲಿ ಯಾರಾದರೂ ಒಬ್ಬರು ಈ ಕೆಲಸ ಮಾಡಿದ್ರೆ ಅದೊಂದೇ ನಮ್ಮ ಕರ್ತವ್ಯ ಸಿಕ್ಕಿರೋ ದೊಡ್ಡ ಬೆನ್ನೆಲುಬಾಗಿರುತ್ತೆ. ಥ್ಯಾಂಕ್ ಯು. ಉಳಿದ ಅನ್ನ ಹಸಿದ ಹೊಟ್ಟೆಯ ಸೇರಿಸುವುದು ಅವರ ಕರ್ತವ್ಯ ಮಾತ್ರ ಅಲ್ಲ, ನಮ್ಮೆಲ್ಲರ ಕರ್ತವ್ಯ. ಧನ್ಯವಾದಗಳು. ಈಗ ನಮ್ಮ ಕರ್ನಾಟಕ ರೈತ ಗೀತೆ ಸಾಹಿತ್ಯ ಕುವೆಂಪು ಅವರದು, ಗಾಯನ ಸಿ ಅಶ್ವಥ್ ಅವರದು. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಧನ್ಯವಾದಗಳು ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಕರ್ತವ್ಯ ತಂಡದಿಂದ ತುಂಬ ಹೃದಯ ಧನ್ಯವಾದಗಳು.